ಹೋಗೆ ವಂಚಕ ನಿಮ್ಮ ಮಾವನ್ ಸುಳ್ಳು ಮಾತು ನಂಬಿ ನನ್ಗೆ ಯಾಕೆ ಮೋಸ ಮಾಡ್ದೆ ನೀನು? ನನ್ಗೇನು ಗೊತ್ತಿಲ್ಲ ತಾರ. ನನ್ ಮಾವ ಅನ್ನಿಸ್ಕೊಂಡಿರೋ ಆ ಮನುಷ್ಯನ ನನ್ ಕೊನೆ ಸಲ ನೋಡಿದ್ದು ಅವರು ಇಲ್ಲಿ ಬಂದಿದ್ದಾಗ್ಲೆ. ಸುಳ್ಳು ಬಗಳ್ಬೇಡ, ಮಗು ಎಲ್ಲಿಟ್ಟಿದ್ಯಾ ಅಂತ ಬಗಳು. ಆಂಟಿ ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಆಂಟಿ. ನನ್ ಬೇಬಿ ಜೊತೆಲಿ ಹಾಸ್ಪಿಟಲ್ ಇದ್ದಿದ್ ನೀನೇ ತಾನೆ? ಆಂಟಿ ನನ್ ಜೊತೆ ನಿಮ್ ಅಳಿಯಂದ್ರು ಇದ್ರು ತಾನೆ. ನನ್ನ ಯಾಕೆ ಅನುಮಾನ ಪಡ್ತಿದ್ದೀರಾ ನೀವು? ಅಲ್ಲ ನಾನ್ ಯಾಕೆ ಬದುಕಿರೋ ಮಗನ ಸತ್ತಿದೆ ಅಂತ ಸುಳ್ಳು ಹೇಳಿ? ಯಾಕೆ ಹೇಳಿರ್ಬಾರ್ದು? ಗಂಡ ಮಕ್ಕಳು ಕಳ್ಕೊಂಡ್ರು ನಿನಗೆ ನನ್ ಬೇಬಿ ಸಂತೋಷ ನೋಡಕ್ಕಾಗ್ಲಿಲ್ಲ. ಮೊದ್ಲಿಂದನೂ ಅವಳು ಹುಟ್ಟೋ ಮಗು ಮೇಲೆ ತಾನೇ ನಿನ್ಗೆ ಆಸೆ ಇದ್ದಿದ್ದು. ಮಗು ಮೇಲೆ ಆಸೆ ಇದ್ದಿದ್ದು ನಿಜ ಆಂಟಿ. ಆದ್ರೆ ನಾನು ಆ ಮಗುನ ತಗೊಂಡು ಎಲ್ಲಕ್ಕೆ ಹೋಗ್ತಿದ್ದೆ ಹೇಳಿ? ನನ್ಗೆ ನನ್ನವರು ಅಂತ ಯಾರಿದಾರ ಆಂಟಿ? ನಾನು ನಿಮ್ ಜೊತೆಲೆ ಈ ಮನೇಲೆ ಇದ್ಕೊಂಡು ಆ ಮಗು ಆರೈಕೆ ಮಾಡ್ತಾ ನನ್ನ ನೋವನ್ನೆಲ್ಲ ಮರಿಬೇಕು ಅಂತ ಅನ್ಕೊಂಡಿದ್ದೆ. ಆಂಟಿ ನಿಮ್ಗೆ ನನ್ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ನಿಮ್ ಅಳಿಯಂದ್ರನ್ನೇ ಕೇಳಿ ನೋಡಿ. ಡಾಕ್ಟರ್ ಬಂದು ಮಗು ಸತ್ ಹೋಗಿದೆ ಅಂತ ಹೇಳಿದಾಗ ನಾವಿಬ್ರು ಆಪರೇಷನ್ ಥಿಯೇಟರ್ ಹೊರಗಡೆನೆ ನಿಂತಿದ್ವಿ. ನಿಮ್ ಅಳಿಯಂದ್ರು ಸತ್ ಹೋಗಿರೋ ಮಗುನ ಕಣ್ಣಾರೆ ಕಂಡಿದ್ದಾರೆ. ನನಗ್ ಪ್ರಜ್ಞೆ ಬಂದಾಗ ಮಗು ಸತ್ತೋಯ್ತು ಅಂತ ಹೇಳಿದ್ರಲ್ಲ, ಆ ಮಗು ಎಲ್ಲಿತ್ತು? ಆ ಮಗುನ ನೀನ್ ನೋಡಿದ್ರೆ ನಿನ್ ಮನ್ಸಿಗೆ ಇನ್ನೂ ಜಾಸ್ತಿ ದುಃಖ ಆಗುತ್ತೆ ಅಂತ ವಿನಯ್ ಅವರು ಆ ಮಗುನ ತಗೊಂಡ್ ಹೋಗಿ ಬೇಗ ದಫನ್ ಮಾಡಿ ಮುಗಿಸ್. ಸುಳ್ಳು, ನೀನ್ ನನ್ನ ಅಳಿನ ಯಾಮಾರ್ತಿದ್ಯಾ? ಆಸ್ಪತ್ರೆ ದುಡ್ಡು ಕೊಟ್ಟು ಯಾವ್ದೋ ಸತ್ತಿರೋ ಮಗು ಹೆಣ ತಂದಿಟ್ಟು ನನ್ ಬೇಬಿ ಮಗುನ ಬೇರೆ ಕಡೆ ಸಾಕ್ಸಿದ್ಯಾ? ಆಂಟಿ ದುಡ್ಕೋದ್ ಬೇಡ, ಯಾವ್ದಕ್ಕೂ ಅವ್ರು ಬಂದ್ಬಿಡ್ಲಿ. ಅವನ್ ಬಂದ್ ಏನ್ ಮಾಡ್ತಾನೆ? ಇವಳು ಗುಲಾಮ ಆಗಿದ್ದಾನೆ. ಬೇಬಿ ನೀ ಒಳಗಡೆ ಹೋಗು. ಹೋಗು ಬೇಬಿ. ಏಯ್, ನಿನ್ಗಿಲ್ಲ ಆಶ್ರಯ ಬೇಕು ಅಂದ್ರೆ ಮಗುನ್ ತಗೊಂಬ, ಇಲ್ಲ ಅಂದ್ರೆ ಇಲ್ಲಿನ ಜಾಗ ಖಾಲಿ ಮಾಡು. ಯಾರಿಗೆ ಹೇಳ್ತಿರೋದು? ನಿನ್ಗೆ. ಹೋಗಿ ಇಲ್ಲಿಂದ. ಪ್ಲೀಸ್ ನಾನೆಲ್ಲಕ್ಕೆ ಹೋಗ್ಲಿ ಹೇಳಿ, ನನಗ್ ಬೀದಿ ಪಾಲ್ ಮಾಡ್ಬೇಡಿ ಆಂಟಿ. ನನಗ್ ನಿಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಕೊನೆ ಪಕ್ಷ ನಿಮ್ ಅಳಿಯಂದ್ರು ಬರೋವರ್ಗುನಾದ್ರೂ ತಾಳ್ಮೆಯಿಂದ ಇರಿ ಆಂಟಿ. ಅವನಾ? ನೀನು ಅಂದ್ರೆ ಹಲ್ ಕೆರಿತಾನೆ, ಆ ರೀತಿ ತಲೆ ಕೆಡಿಸಿದ್ಯಾ ನೀನು ಅವನ್ಗೆ. ನೀನ್ ಪ್ಲಾನ್ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀನು ಇಲ್ಲೇ ಇರಾಕ್ ಬಿಟ್ರೆ ನನ್ ಬೇಬಿ ಮಗನ ಮಂಗ್ ಮಾಯ ಮಾಡ್ದಂಗೆ ಅವನು ಹೊತ್ಕೊಂಡ್ ಹೋಗ್ತೀಯ. ಹೋಗಿ ಇಲ್ಲಿಂದ. ಆಂಟಿ ಪ್ಲೀಸ್ ಆಂಟಿ, ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ, ಕಾಲು ಬಿದ್ದು ಕೇಳ್ಕೊಳ್ತೀನಿ, ನನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ ಆಂಟಿ ಪ್ಲೀಸ್. ಮೊದ್ಲು ಮಗನ್ ತಂದ್ಕೊಡು, ಆಗ್ ನಂಬ್ತೀನಿ. ಆಂಟಿ ಮೊದ್ಲು ಅವ್ರು ಬರ್ಲಿ ರೀ, ಆಮೇಲೆ ಮಾತಾಡೋಣ. ಯಾರು? ಓಹೋ, ನಾನ್ ನಡಿಯ ನಿನ್ ಗಂಡನ ಅವರು ಇವರು ಅನ್ನೋದಕ್ಕೆ ನೀನು ಮರ್ಯಾದೆಯಿಂದ ಮನೆ ಖಾಲಿ ಮಾಡಕ್ ಕಾಣಲ್ಲ. ನಡಿ. ಅಲ್ಲ ವಿಕ್ಕಿ, ಅವಳು ಎಂತ ದುಷ್ಟ ಹೆಂಗಸು ಅಂತ ಗೊತ್ತಿದ್ದು ಈ ತರ ಡೇಂಜರಸ್ ಪ್ಲಾನ್ ಮಾಡಿದೀಯಲ್ಲ. ಈ ವಿಷಯ ಅವಳು ಗೊತ್ತಾದ್ರೆ ನಿಮ್ಮತ್ತಿಗೆನ ಸುಮ್ಮನೆ ಬಿಡ್ತಾಳ ಅವಳು? ಏನೂ ಆಗಲ್ಲ ಅಂಕಲ್. ಅಮ್ಮಮ್ಮ ಅಂದ್ರೆ 4 ಮಾತು ಬೈಬೋದು, 2 ಏಟು ಹೊಡಿಬೋದು ಅಷ್ಟೇ. ನನಗೆ ಅದಕ್ಕೆ ಆ ಮನೆಯಿಂದ ಆಚೆ ಬರೋದು ಮುಖ್ಯ. ಸರಿ ವಿಕ್ಕಿ, ಈಗ ನಾನು ಏನ್ ಮಾಡ್ಬೇಕು? ಅಂಕಲ್, ನೀವು ತಾರಾ ಮನೆ ಹತ್ರನೇ ಇಟ್ಕೊಂಡು ಕಾಯ್ಬೇಕು. ಅದಕ್ಕೆ ಆ ಮನೆಯಿಂದ ಹೊರಗೆ ಬಂದ ತಕ್ಷಣ ನೀವು ಅವ್ರನ್ನ ಫಾಲೋ ಮಾಡಿ ಮನೆ ಕರ್ಕೊಂಡ್ ಬರ್ಬೇಕು. ಅಲ್ಲ ವಿಕ್ಕಿ, ಅವಳು ನನ್ನ ಜೊತೆ ಹೇಗೆ ಬರ್ತಾಳೆ? ನನ್ನ ನೆನಪಾದ್ರೂ ಎಲ್ಲಿ ಉಳ್ಕೊಂಡಿರುತ್ತೆ? ಅಂಕಲ್, ಅದಕ್ಕೆ ನನ್ನ ಕಂಡ್ರೆ ಆಗಲ್ಲ. ಆ ತಾರಾ ಆ ರೀತಿ ಮಾಡಿಟ್ಟಿದ್ದಾಳೆ.
ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡ್ಬರ್ಬೇಕಷ್ಟೇ. ಅದಕ್ಕೆ ಆ ಮನೆಯಿಂದ ಹೊರಗೆ ಬಂದಿದ ತಕ್ಷಣ ನೀವು ಮಾತಾಡಿಸ್ಬೇಡಿ. ಅವ್ರು ಆ ಏರಿಯಾ ದಾಟೋವರೆಗೂ ಕಾಯ್ದು ಆಮೇಲೆ ಮಾತಾಡ್ಸಿ. ನೋಡ್ದ್ಯಾ ವಿಕ್ಕಿ, ಎಂಥ ವಿಪರ್ಯಾಸ. ಕೊನೆಗೆ ನಾನು ಅಪರಿಚಿತರ ಮಾತಾಡೋ ಹಾಗಾಯ್ತಲ್ಲ. ಅಂಕಲ್, ಬೇಗ ಹೋಗಿ ಅದಕ್ಕೇನು ಕರ್ಕೊಂಬನ್ನಿ. ಈಗ ಅವ್ರು ನಮ್ಮ ಕೈಗೆ ಸಿಗ್ಲಿಲ್ಲ ಅಂದ್ರೆ ಕೊನೆವರೆಗೂ ನಾವು ಅಣ್ಣ ಅದಕ್ಕೆ ಅಪರಿಚಿತರಾಗಿ ಉಳಿಬೇಕಾಗುತ್ತೆ. ಆಯ್ತಪ್ಪ, ನೀನು ಮನೇಲಿರು, ನಾನು ಫೋನ್ ಮಾಡ್ತೀನಿ. ಅಂಕಲ್, ಅದಕ್ಕೇನೆ ಆದಷ್ಟು ಬೇಗ ಮನೆಗೆ ಕರ್ಕೊಂಬನ್ನಿ. ನಾನು ಮೊದಲು ಅವ್ರ ಕಣ್ಣಿಗೆ ಬೀಳೋದಿಲ್ಲ. ಅವ್ರಿಗೇನೇನು ಹೇಳಿಸ್ಬೇಕು ಅದನ್ನೆಲ್ಲ ಹೇಳಿಸ್ತೀನಿ. ಸಮಯ ನೋಡ್ಕೊಂಡು ಅವ್ರ ಮುಂದೆ ಬರ್ತೀನಿ. ಬೇಗ ಹೊರಡಿ. ಆಯ್ತಪ್ಪ, ದೇವ್ರಿದ್ದಾನೆ.